ಹಲೋ ಹಾಯ್ ನಮಸ್ಕಾರ, ಹೇಗಿದ್ದೀರಾ ಫ್ರೆಂಡ್ಸ್? ಇದು ನೋಡಿ ಆಳ್ವಿ ಅಂತ. ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಈ ಬಾಣಂತಿಯವರಿಗೆಲ್ಲ ಇದನ್ನು ಆಳ್ವಿ ಕೊಡ್ತಾರೆ. ಸೊಂಟ ಗಟ್ಟಿ ಆಗಲಿ, ಬೆನ್ನೋವು ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನು ನಾರ್ಮಲ್ ಇರೋರು ಸಹಿತ ವಾರಕ್ಕೆ ಒಮ್ಮೆ ಅಥವಾ 2 ಸರಿ ನಾವು ಕುಡಿಬೋದು. ಇದನ್ನು ಒಂಥರ ಪಾಯಸ ಥರ ಮಾಡಿಕೊಂಡು ಕುಡಿಬೋದು. ಇದು ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಹೆಲ್ದಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಪ್ಯಾನ್ ಇಟ್ಕೊಂಡಿದ್ದೀವಿ. ಇದಕ್ಕೆ ನಾವು 1 ಚಮಚ ತುಪ್ಪ ಹಾಕೋಬೇಕು. ನೋಡಿ, 1 ಚಮಚ ತುಪ್ಪ ಹಾಕ್ಕೊಂಡಿದ್ದೀವಿ. ಇದನ್ನು ನೀವು ಆಳ್ವಿನ ನೆನೆಸಿಟ್ಬಿಟ್ಟು ನೆಕ್ಸ್ಟ್ ಡೇನೂ ಮಾಡ್ಕೋಬೋದು. ಅದೊಂಥರ ನನಗೆ ಇಷ್ಟ ಆಗೋದಿಲ್ಲ. ಇದು ನಮ್ಮಮ್ಮ ಮಾಡ್ತಿದ್ದಿದ್ದು ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ತುಪ್ಪ ನೀರಾಗಿದೆಯಲ್ವ, ಈಗ ನಾನು ಇದಕ್ಕೆ 2 ಸ್ಪೂನ್ ಆಗುವಷ್ಟು ಆಳ್ವಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಆ್ಯಕ್ಚುಲಿ ಸಣ್ಣ ಉರಿಯಲ್ಲಿ ಮಾಡಿ ಬೇಗ ಕಪ್ಪಾಗಿಬಿಡುತ್ತೆ. ಆಮೇಲೆ ಇದು ಸಾಸಿವೆ ಥರ ಚಟಪಟ ಸಿಡಿತದೆ. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ, ಆಯಿತಾ? ನೋಡಿ, ಚಟಪಟ ಅಂತ ಇದೆ. ಈಗ ಇದಕ್ಕೆ ನಾನು ಹಾಲು ಹಾಕ್ತಾಯಿದ್ದೀನಿ. ಹಾಲಲ್ಲೇ ಕುದಿಸ್ಬೇಕು ಇದನ್ನು. ಇದು ನಮ್ಮ ಮನೆ ಹಸುವಿನ ಹಾಲು. ನೋಡಿ, ಈ ಥರ ಆಗುತ್ತೆ. ತುಂಬ ಹಾಕೋಬೇಡಿ, ಅದು ಮಧ್ಯೆ ತುಂಬ ಸಿಕ್ಕರೆ ಚೆನ್ನಾಗಿರಲ್ಲ. ನನಗೆ ನನ್ನ ಮಗಳಿಗೆ ಅಂತ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ನೀವು ಸಕ್ಕರೆನಾದರೂ ಹಾಕ್ಬೋದು, ಬೆಲ್ಲನಾದರೂ ಹಾಕ್ಬೋದು. ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಂದರೆ ಸ್ವಲ್ಪ ಹೀಟ್ ಇದು. ಹಾಗೆ ನೀವು ವಾರಕ್ಕೆ ಒಮ್ಮೆ ಅಥವಾ 2 ಸರಿ ತೊಗೋಬೋದು. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಇದು ಹೇಗೆ ಕುದೀತಾ ಇದೆಯಲ್ವಾ, ಒಂದು 10 ನಿಮಿಷ ಹೀಗೆ ಕುದಿಸ್ಬೇಕು ಇದನ್ನು. ನಂತರ ಬೆಲ್ಲ ಹಾಕಿ. ನೋಡಿ, ಈಗ ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಗಂಡು ಮಕ್ಕಳು, ಹೆಣ್ಮಕ್ಳು, ಮಕ್ಕಳು ಎಲ್ಲರೂ ತೊಗೋಬಹುದು. ಇದು ಈ ಬೆನ್ನೋವು, ಸೊಂಟ ನೋವು ಇರೋರಿಗಂತೂ ತುಂಬ ಒಳ್ಳೆಯದು. ನೀವು ಟ್ರೈ ಮಾಡಿ ನೋಡಿ, ಆಯಿತಾ? ನೋಡಿ, ರೆಡಿಯಾಗಿದೆ. ಆಳ್ವಿ ಪಾಯಸ ರೆಡಿಯಾಗಿದೆ.